ಅಂದಾಗ ಹೇಳಿದರು ಗೆಲ್ಲಿಸಿ ಬಿ ಸಿ ಪಾಟೀಲ್ಗೆ ಉತ್ತಮವಾದ ಭವಿಷ್ಯ ಇದೆ ಅಂತ ಹೇಳಿದರು. ನಾನು ಸೋತ ಮೇಲೆ ಅವರು ಭಾಳ ಆಶ್ಚರ್ಯ ಆಯಿತು. ಆಮೇಲೆ 5 ವರ್ಷಗಳ ಕಾಲ ನಾನು ಶಾಸಕನಲ್ಲದೆ ಹೋದರೂ ಕೂಡ ಶಾಸಕರಿಗಿಂತ ಹೆಚ್ಚು ಅಧಿಕಾರ, ನಾನು ಹೇಳಿದ ಎಲ್ಲ ಮಾತುಗಳು ನನ್ನ ಕ್ಷೇತ್ರಕ್ಕೆ, ನೀರಾವರಿ ಸೌಲಭ್ಯಗಳು ಸುಮಾರು 4 ನೀರಾವರಿ ಪ್ರಾಜೆಕ್ಟ್ಗಳು, ರಸ್ತೆಗಳು ಇರ್ಬೋದು, ಏನು ಕೆಲಸ ಹೇಳ್ತೀನಿ ಎಲ್ಲ ಮಾಡಿಕೊಟ್ಟಿದ್ರು. ಆ ರೀತಿ ಒಂದು ಹೃದಯವಂತಿಕೆಯನ್ನು ಅವರು ಪ್ರದರ್ಶನ ಮಾಡಿದರು. 18ರಲ್ಲಿ ಬೇರೆ ಬೇರೆ ಕಾರಣಗಳಿಂದ ನನಗೆ ಅನ್ಯಾಯ ಆದಾಗ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೊರಗಡೆ ಬಂದು ಮಂತ್ರಿ ಆದಮೇಲೂ ಕೂಡ ಅವರು ಎಂದೂ ಕೂಡ ನನಗೆ ಯಾಕೆ ಹಿಂಗೆ ಮಾಡಿದೆ ಅಂತ ಎಂದೂ ಕೇಳಲಿಲ್ಲ. ಅವರಿಗೆ ನನ್ನ 18ರಲ್ಲಿ ಮಂತ್ರಿ ಮಾಡಬೇಕು ಅಂತ ಆಸೆ ಇತ್ತು, ಹಲವಾರು ಕಾರಣಗಳಿಂದ ಅವರು ಮಾಡಲಿಲ್ಲ, ಅದು ಬೇರೆ ವಿಷಯ. ಆದರೆ ಅವರ ನಮ್ಮ ಒಂದು ಒಡನಾಟ ಯಾವತ್ತೂ ಕೂಡ ನನಗೆ ಬಿ ಸಿ ಅಂತಲೇ ಕರೆಯೋರು, ಸಿಂಗ್ಯುಲರ್ ಬಾರೋ ಹೋಗೋ ಅಂತಲೇ ಕರೆಯೋ, ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಹೆಗಲ ಮೇಲೆ ಕೈ ಇಟ್ಟು ಅವರು ನನ್ನ ಅತ್ಯಂತ ಪ್ರೀತಿಯಿಂದ ಮಾತಾಡಿಸ್ತಾಯಿದ್ರು. 2023ರಲ್ಲಿ ಅವರು ಮುಖ್ಯಮಂತ್ರಿ ಆದಮೇಲೆ ನಾನು ಎಂದೂ ಅವ್ರ ಹತ್ರ ಹೋಗಲಿಲ್ಲ. ಅವ್ರ ಹತ್ರ ಹೋಗಿ ಯಾವುದೇ ಅಧಿಕಾರವನ್ನು ಕೇಳಲಿಲ್ಲ, ಯಾವುದೇ ವಿಷಯಗಳಿಗೆ ಕೂಡ ಹೋಗಿಲ್ಲ. ಕಳೆದ ವರ್ಷ ಆಕಸ್ಮಿಕವಾಗಿ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಡೆಲ್ಲಿಯಲ್ಲಿ ಕರ್ನಾಟಕ ಭವನದಲ್ಲಿದ್ದರು, ನಾನು ಅಲ್ಲೇ ಇದ್ದೆ. ಅವತ್ತು ಭೇಟಿ ಮಾಡಿದಾಗ ಏನಪ್ಪ ನಾನೊಂದು ಶಾಲ್ ತೊಗೊಂಡೋಗಿ ಹಾಕಿದೆ, ಫಸ್ಟ್ ಟೈಮ್ ಮುಖ್ಯಮಂತ್ರಿ ಭೇಟಿ ಮಾಡ್ತೀನಿ 2-3 ವರ್ಷದ ಮೇಲೆ ಅಂತ. ಏನು ಬಂದಿದೆಯಾ, ನನಗೆ ಯಾಕೋ ಶಾಲ್ ಹಾಕ್ತೀಯ ಅಂದರು. ಹಳೆ ಪ್ರೀತಿ ಇದೆಲ್ಲ ಅಣ್ಣ ಅಂತ ಹೇಳಿದೆ ನಾನು. ಸೊ ಆಯ್ತಪ್ಪ ಒಳ್ಳೇದು, ಏನು ಬಂದಿದ್ದೆ, ಏನೋ ಮಾಡಬೇಕಾ, ಏನೋ ಕೆಲಸ ಇದೆಯಾ ಅಂತ ಕೇಳಿದೆ. ಏನಿಲ್ಲ ಬಿಡಿ, ನಾನು ಬೇರೆ ಇತ್ತು ಮಾಡ್ಕೊಳ್ತಿದ್ದೆ ಅಂದರೆ ಅವರು ನೀವು ಒಳ್ಳೇದಾಗಲಿಪ್ಪ ಅಂತೇಳಿ ದುಬ್ಬಾಚರಿಸಿದ್ರು. ಸೊ ಆ ರೀತಿ ಹೃದಯವಂತಿಕೆಯನ್ನು ಮೆರೆಯುವಂಥ ರಾಜಕಾರಣಿಗಳು ಭಾಳ ಕಡಿಮೆ ಈಗಿನ ಕಾಲದಲ್ಲಿ. ವೈರತ್ವ ದ್ವೇಷ ಸಾಧಿಸ್ಕೊಂಡು ಹೋಗುವಂಥವ್ರು. ಅಧಿಕಾರ ಇರುತ್ತೆ ಹೋಗುತ್ತೆ, ರಾಜಕೀಯ ಬೇರೆ, ಪಕ್ಷಗಳು ಬೇರೆ ಬೇರೆ ಇರ್ಬೋದು, ಆದರೆ ಒಬ್ಬ ವ್ಯಕ್ತಿಗೆ ಏನು ಗೌರವ ಕೊಡಬೇಕು ಅದನ್ನು ಅವರು ಕೊಟ್ಟಿದ್ದು. ನನಗೆ ವಿಶೇಷವಾಗಿ ಎಲ್ಲ ರೀತಿಯಿಂದ ಅವರು ಸಹಕಾರ ಮಾಡಿದರು. ಹಾಗಾಗಿ ಒಬ್ಬ ಧೀಮಂತ ನಾಯಕ, ಹೃದಯವಂತಿಕೆ ಇರುವಂಥವ್ರು, ಅತ್ಯಂತ ಚಾಣಾಕ್ಷ, ಅರ್ಥಶಾಸ್ತ್ರಜ್ಞ ಅಂಥವರು ಒಬ್ಬ ರಾಜೀನಾಮೆ ಕೊಟ್ಟರು ಅಂದಾಗ ನನಗೆ ಗೊತ್ತಿಲ್ಲದೇ ಎಲ್ಲೋ ಒಂದು ಕಡೆ ನೋವಾಯಿತು. ಅದನ್ನು ನನ್ನ ಟ್ವೀಟ್ ಮೂಲಕ ಮತ್ತು ನಾನು ಇನ್ಸ್ಟಾಗ್ರಾಮು ಫೇಸ್ಬುಕ್ ಮೂಲಕ ಹಂಚ್ಕೊಂಡಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಏನು ಒತ್ತಾಯಪೂರ್ವಕವಾಗಿ ಇಳಿಸಿದ್ರು ಅನ್ನಿಸ್ತಾ ಸರ್? ಅದು ಅವರವ್ರಿಗೆ ಬಿಟ್ಟಿದ್ದು, ಅವರೇ ಹೇಳ್ಕೊಂಡಿದ್ದಾರೆ. ಯಾವುದೇ ರೀತಿ ಒತ್ತಾಯ ಇರಲಿಲ್ಲ. ಆದರೆ ಅವ್ರನ್ನ ಕರೆದು ಅಲ್ಲಿ ಮಾಧ್ಯಮಗಳ ಮೂಲಕ ನೋಡಿದ್ದೆಲ್ಲ ಕೇಳಿದರೆ ನಿಮಗೆ ರಾಜ್ಯಸಭೆ ಕೊಡ್ತೀವಿ ಅಂತ ಹೇಳಿದಾಗ ನೀವು ರಾಜೀನಾಮೆ ಕೊಡು ಅಂತ ಹೇಳೋ ಅವಶ್ಯಕತೆ ಇರಲಿಲ್ಲ. ಆದರೆ ಸಿದ್ದರಾಮಯ್ಯನವ್ರನ್ನ ಭಾಳ ಹೀನಾಯವಾಗಿ ಕಾಂಗ್ರೆಸ್ ಪಕ್ಷ ಇಳಿಸಿದ್ರು ಅನ್ನುವಂಥ ಭಾವನೆ ಎಲ್ಲ ಕಡೆಗೆ ಬಂದಿದೆ. ಅದರಲ್ಲೂ ವಿಶೇಷವಾಗಿ ಹಿಂದುಳಿದಂಥ ನಾಯಕ. ಇವತ್ತು ನೋಡ್ತಾ ಇದ್ದೆ 4-5 ರಾಜ್ಯಗಳಲ್ಲಿ ಒಬ್ಬರು OBC ಅಂತ ಬಂದಂಥವ್ರು. ನಾವು ಅಲ್ಪಸಂಖ್ಯೆ ಹಿಂದುಳಿದವರಿಗೆ ಪರವಾಗಿರ್ತೀವಿ ಸರ್ಕಾರ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯನವ್ರನ್ನ ಇಳಿಸಿ ಆ ಹಿಂದುಳಿದವರಿಗೆ ಒಂದು ಕೊಕ್ಕೆ ಹಾಕಿದ್ದಾರೆ. ನಾಮಕಾವಸ್ಥೆ ಹಿಂದುಳಿದವರು, ಆದರೆ ಹಿಂದುಳಿದವ್ರನ್ನ ತುಳಿಯುವಂಥ ಕೆಲಸ ಸಿದ್ದರಾಮಯ್ಯನವ್ರನ್ನ ಇಳಿಸೋದ್ರ ಮೂಲಕ ಆಗಿದೆ ಅಂತ ನನ್ನ ಭಾವನೆ. ಇದು 2028 ಚುನಾವಣೆಗೆ ನಿಮಗೆ ಯಾವ ರೀತಿ ಪ್ಲಸ್ ಆಗುತ್ತೆ? ಈಗಾಗಲೇ ಪ್ಲಸ್ ಆಗಿ ಹೋಗಿದೆ BJP ಪಕ್ಷಕ್ಕೆ. ಈ ಸಿದ್ದರಾಮಯ್ಯನವರು ಇಳಿಯೋದು ಅಂತಲ್ಲ, ಈ 3 ವರ್ಷಗಳಲ್ಲಿ ಆಡಳಿತ ಕುರ್ಚಿಗೆ ಕಿತ್ತಾಟ ಏನಿತ್ತು, ಆರ್ಥಿಕವಾಗಿ ದಿವಾಳಿ ಏನಾಗಿತ್ತು, ಅಭಿವೃದ್ಧಿ ಶೂನ್ಯ ಏನಾಗಿತ್ತು, ಅದೆಲ್ಲ ಕೂಡ ಇವತ್ತು ಜನ ಸಾಕಷ್ಟು ನೊಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ರೈತರು, ಬಡವರು, ಹಿಂದುಳಿದವರು, ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ. ಈಗ SC/ST ನಿಗಮದಲ್ಲಿ ಒಂದು ಗಂಗಾ ಕಲ್ಯಾಣ ಇಲ್ಲ, SCಗಳಿಗೆ ಯಾವುದೇ ರೀತಿ ಸೌಲಭ್ಯಗಳಿಲ್ಲ. ಇದ್ದಂಥ ಹಣವನ್ನೆಲ್ಲ ಗ್ಯಾರಂಟಿಗಳಿಗೆ ಬಳಸ್ಕೊಂಡಿದ್ದಾರೆ. ಮತ್ತು ರೈತರಿಗೆ ಯಾವುದೇ ಸೌಲಭ್ಯಗಳಿಲ್ಲ, ಇದ್ದ ಸೌಲಭ್ಯಗಳನ್ನೆಲ್ಲ ಕಿತ್ತು ಹಾಕಿದ್ದಾರೆ. ಹೀಗಾಗಿ ರಾಜ್ಯದ ಜನತೆ ರೋಷ್ ಹೋಗಿದೆ, ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ. ಅದರಲ್ಲೂ ಈಗ ಸಿದ್ದರಾಮಯ್ಯನವರು ಹೋಗಿರೋದು ಇದು ಮತ್ತೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತಾರಲ್ಲ, ಹಾಗೆ ಇವತ್ತು ಜನಕ್ಕೆ ಗೊತ್ತಾಯಿತು ಇವ್ರದ್ದು ಮುಖ ಬಣ್ಣ, ಕಾಂಗ್ರೆಸ್ಸಿನ ನಿಜವಾದ ಬಣ್ಣ ಏನು. ಅಹಿಂದ ಹೇಳ್ಕೊಂಡು ಏನು ಮಾಡ್ತಾಯಿದ್ರು, ಸಿದ್ದರಾಮಯ್ಯನವ್ರನ್ನ ಇಳಿಸೋದ್ರ ಮೂಲಕ ಇವ್ರ ಮುಖ ಬಣ್ಣ ಬದಲಾಗಿದೆ. ಇವ್ರನ್ನ ಜನ ನಂಬೋದಿಲ್ಲ. ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ಹೆಚ್ಚು ದೊಡ್ಡ ಪ್ರಮಾಣದ ಮೆಜಾರಿಟಿಯಲ್ಲಿ ಆಶೀರ್ವಾದ ಮಾಡ್ತಾರೆ.